बाघमारे अस्पताल में स्पाइन एंड पेन सेंटर की शुरुआत। जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान बाघमारे अस्पताल सखाफरोजा सरकारी उर्दू स्कूल नंबर 4 के पास बीजापुर। स्वागत है आपका बी न्यूज नेशन में। मैं हूं आबिद हुसैन शेख। MLA बसनगौड़ा के बयान पर कर्नाटका रक्षणा वेदिके का पलटवार। 5 दिसंबर को हर हाल में होगा बंद। मराठा अभिवृद्धि निगम की स्थापना पर कन्नड़ा संगठनों के विरोध के चलते पिछले दिनों बीजापुर नगर विधायक बसनगौड़ा पाटिल यत्नाल ने कन्नड़ा संगठनों को ढोंगी और रोल कॉल बताया था। इस बात पर जवाब देते हुए कर्नाटका रक्षणा वेदिके के जिला अध्यक्ष ने एक प्रेस मीट में कहा कि दिमाग से कमजोर, हर समय भौंकने वाले इंसान और विधायक को कन्नड़ा विरोधी करार देते हुए 5 दिसंबर को कर्नाटक बंद के चलते बीजापुर में भी कर्नाटका रक्षणा वेदिके भी बंद को सफल करने के लिए समर्थन देने की बात कही। जिला अध्यक्ष MC मुल्ला और पदाधिकारियों ने ನಾವು ಬಂದ ಕಾಲ್ ಏನು ಬಂದ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಅದರ ಆ ಕರೆಗೆ ಏನು ಬೆಂಬಲ ನೀಡಲಿಕ್ಕೆ ನಾವು 5ನೇ ತಾರೀಕಿಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆದವರು ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ. ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಕೂಡ ನಾವು ಭೇಟಿಯಾಗಿ ನಾವು ಮನವಿ ಕೂಡ ಮಾಡಿದ್ದಾಗಿದೆ. ಅವರೆಲ್ಲರೂ ಸ್ಪಂದಿಸಿದ್ದಾರೆ ಬಂದಕ್ಕೆ. ಭಾಳ ಒಳ್ಳೆಯ ರೀತಿಯಿಂದ ಅವರು ಕನ್ನಡಿಗರಿಗೆ ತಾವು ಮಾಡ್ತಾಯಿದ್ದಾರೆ ಮತ್ತು ಕರ್ನಾಟಕದ ಎಲ್ಲ ಕನ್ನಡಿಗರ ಏಳಿಗೆಗಾಗಿ ತಮ್ಮ ವಿಚಾರಗಳು ಮಾಡ್ತಾ ಇದ್ದೀರಿ. ಇದು ಭಾಳ ಒಳ್ಳೆಯ ಇದು ಐತಿ. ನಾವು ಬಂದ್ ಮಾಡ್ತೀವಿ, ನಿಮ್ಗೆ ಸಹಕಾರ ನೀಡ್ತೀವಿ ಅಂತೇಳಿ ಅವರೆಲ್ಲರೂ ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಅವ್ರಿಗೆ ಭೇಟಿ ಆದಾಗ. ಇಲ್ಲ ಎಲ್ಲ ಬಂದಿರ್ತಾವೆ. ಅವರೆಲ್ಲ ನಿನ್ನಂತೂ ಹೇಳಿಬಿಟ್ಟಿದ್ದಾರೆ, ನಾವೆಲ್ಲ ಬಂದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಯಾರ ಅವ್ರು ಈಗಾಗಲೇ. ಶಾಸಕರು ಹೆಂಗೆ ಬಂದ್ ಮಾಡ್ರಿ ಅಂತ ಅದಕ್ಕೆ ಅದು ಶಾಸಕರು ಯಾಕೆ ಈ ರೀತಿ ಹೇಳಕತ್ತಾರ ಅಂದ್ರೆ ಯಾಕೆ ಇಷ್ಟ ಕರ್ನಾಟಕ ರಕ್ಷಣಾ ವೇದಿಕೆದು ಇಷ್ಟಕ್ಕೆ ಭಯ ಪಡ್ಕೊಂಡಾರ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಈಗ ಈಗ ಸಾಕಷ್ಟು ಈ ಬಿಜಾಪುರದಲ್ಲಿ ಭಾಳಷ್ಟು ಹೋರಾಟಗಳು ಆಗ್ಯಾವ. ಕರೆ ಕೊಟ್ಟಿದ್ದಾಗ ಇಂಥವೆಲ್ಲ ವಿಶೇಷ ಸಭೆ ಕರೆದು ಎಲ್ಲರಿಗೆ ಮಾಧ್ಯಮದ ಮುಖಾಂತರ ಹೇಳೋದು, ಪೊಲೀಸ್ ಇಲಾಖೆಗೆ ಹೇಳಿಸೋದು, ಈ ರೀತಿ ಒಂದು ನಮ್ಮ ಹೋರಾಟಕ್ಕೆ ನಮ್ಮ ಕರೆವೆಗೆ ಒಂದು ಬೆದರಿಸಿ ಇವತ್ತು ಬೆದರಿಕೆ ಅವರೇ ಭಾಳ ಅಂಜಿ ಇವತ್ತು ಇಂಥ ನಿರ್ಧಾರ ತೊಗೊಳಕತ್ತಾರ. ಈ ರೀತಿ ಒಬ್ಬ ಶಾಸಕರು ಮಾಡಬಾರ್ದು. ಯಾಕಂದರೆ ಹೋರಾಟಗಾರರ ಪ್ರತಿಭಟನೆಗೆ ಇದು ಹತ್ತಿಕ್ಕೋ ಕೆಲಸ ಮಾಡಬಾರ್ದು. ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಹೇಳ್ತಾರೆ ಬರೀ ಮರಾಠಿಗೆ ಮಸಿ ಬೆಳಿತೀರಿ, ಹಿಂದೂ ಸಾಲಿ ಬಂದ್ ಮಾಡಿಸ್ರಿ ಹಂಗಿದ್ರೆ ಇಲ್ಲ. ಅವರು ಒಬ್ಬ ಜವಾಬ್ದಾರಿ ಆದಂಥ ಸರ್ಕಾರದ ಶಾಸಕರು. ಅದನ್ನು ಆಡಳಿತ ಸರ್ಕಾರದ ಶಾಸಕರು. ಅವರು 2 ಸಲ 3 ಸಲ MP ಆದವರು, ಮಾಜಿ ಕೇಂದ್ರ ಸಚಿವರಾದವರು, ಶಾಸಕರಾದವರು, ವಿಧಾನ ಪರಿಷತ್ ಸದಸ್ಯ ಆದವರು. ಅವರು ಯಾಕೆ ಈ ರೀತಿ ತಮ್ಮ ವಿಚಾರಗಳನ್ನು ಹೇಳಕತ್ತಾರ ಅರ್ಥ ಆಗ್ತಾಯಿಲ್ಲ. ಯಾಕಂದ್ರೆ ನನ್ನ ಅನ್ನಿಸ್ಲಾಗತ್ತದ ಅವರ ಏನಿದು ನಾಲಿಗೆಗೆ ಮತ್ತು ಮೆದುಳಿಗೆ ಸ್ವಲ್ಪ ಇದು ಲಿಂಕ್ ತಪ್ಪಿದೆ ಅನ್ನಿಸ್ತಾ ಇದೆ ನನಗೆ ಇವತ್ತು. ಯಾಕಂದ್ರೆ ಅವರು ನಾಲಿಗೆ ಒಂದೇ ಉಪಯೋಗಿಸ್ಲಾಕತ್ತಾರ, ಅವರು ಇದು ಮೆದುಳು ಉಪಯೋಗಿಸ್ತಾ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತದೆ. ಅದಕ್ಕಾಗಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಈ ಹೋರಾಟ ಆದ ನಂತರ ನಾವು ಮತ್ತೊಂದು ಮಾನ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾಯಿದ್ದೇವೆ. ವಿಶೇಷವಾಗಿ ನಮ್ಮ ಆರೋಗ್ಯ ಸಚಿವರಾದ ಮಾನ್ಯ ಸುಧಾಕರ್ ಅವರಿಗೆ. ಯಾಕೆಂದ್ರೆ ನಮ್ಮ ನಗರ ಶಾಸಕರು ಏನದಾರಲ್ಲ, ಯಾಕಂದ್ರೆ ಅವರು BJP ಶಾಸಕರಷ್ಟೇ ಅಲ್ಲ, ನಮ್ಮ ಶಾಸಕರು ಎಲ್ಲ ನಮ್ಮ ಇಡೀ ನಗರದ ಮತದಾರರ ಶಾಸಕರವರು. ಅದಕ್ಕೆ ಇನ್ನೂ 2.5 ವರ್ಷ ಅವರು ಅವಧಿ ಅದ. ಏನರೇ ಹೆಚ್ಚು ಕಡಿಮೆ ಆಗಿ ಇದು ಆಗಬಾರ್ದು, ತೊಂದರೆ ಆಗಬಾರ್ದು ಅವರಿಗೆ. ಅದಕ್ಕೇನಾದ ಮೆದುಳಿಗೆ ಸ್ವಲ್ಪ ಏನೂ ತೊಂದರೆ ಆಗಿದೆ ಅನ್ನೋದು ನಮಗೆ ಸಂಶಯ ಬರ್ತಾಯಿದೆ. ಅದಕ್ಕೆ ಮಾನ್ಯ ಸುಧಾಕರ್ ಏನು ಆರೋಗ್ಯ ಸಚಿವರು ಮೊನ್ನೆ ಕೂಡ ಅವರು ಕೊರೋನಾ ಒಳಗೆ 3.5 ಲಕ್ಷ ರೂಪಾಯಿನ ಖರ್ಚು ಮಾಡಿ ತೋರಿಸಿ ಅಂತೇಳಿ ಮಾನ್ಯ ವಿಧಾನಸಭೆ ಹೇಳಿದರು. ಅದೇ ರೀತಿ ಇವತ್ತು ಮಾನ್ಯ ಸುಧಾಕರ್ ಆರೋಗ್ಯ ಮಂತ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ವಿನಂತಿ ಅದ. ಯಾಕಂದರೆ ತಮ್ಮದೇ ಪಕ್ಷದ ಶಾಸಕರದಾರ, ಅವ್ರ ಬಗ್ಗೆ ತಾವು ಕಾಳಜಿ ವಹಿಸಬೇಕು. ಯಾಕಂದ್ರೆ ನಮ್ಮ ಮತದಾರರು ಕೂಡ ನಾವು ಭಾಳ ಚಿಂತನೆಯಲ್ಲಿದ್ದೇವೆ ನಾವು. ಯಾಕಂದರೆ ಅವರಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ನಿಮಾನ್ಸೊಳಗೆ ಅದದ್ದು ಏನಾದರೂ ಚಿಕಿತ್ಸೆ ಸ್ವಲ್ಪ ಕಡಿಮೆ ಅನ್ನಿಸ್ತಿದ್ರೆ ಬೇರೆ ಉದ್ದೇಶಕ್ಕೂ ಕೂಡ ಒಳ್ಳೆಯ ಆಸ್ಪತ್ರೆ ಅದಾವ, ಅಲ್ಲಿ ಒಯ್ದುಕೊಂಡು ತೋರಿಸಿ ಅವರಿಗೆ ಒಂದು ಸ್ವಲ್ಪ ನಮಗೆ ಚಿಕಿತ್ಸೆ
ಮಾಡಿಸಿ ನಮ್ಮ ನಗರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ತಮಗೆ ಗೊತ್ತಿದ್ದ ಹಾಗೆ ನಾಳೆ ಡಿಸೆಂಬರ್ 5ನೇ ತಾರೀಕಿಗೆ ನಮ್ಮ ಕನ್ನಡ ಚಳವಳಿಗಾರರ ಒಂದು ಬಂದ್ ಕರೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ಆ ಬಂದ್ ಕರೆಗೆ ಬೆಂಬಲವನ್ನು ನೀಡಿ 5ನೇ ತಾರೀಕು ಶನಿವಾರಂದು ವಿಜಯಪುರ ಜಿಲ್ಲೆ ವಿಜಯಪುರ ನಗರವನ್ನು ಕೂಡ ನಾವು ಬಂದ್ ಮಾಡಲಿಕ್ಕೆ ಎಲ್ಲ ವ್ಯಾಪಾರಸ್ಥರಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರಿಗೆ ನಾವು ವಿನಂತಿಸಿಕೊಂಡಿದ್ದೇವೆ. ಇವತ್ತು ನನಗೆ ಒಂದು ವಿಚಾರ ತಮ್ಮ ಮುಂದೆ ಸ್ಪಷ್ಟೀಕರಣ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಮತ್ತೆ ಅವರು ಕನ್ನಡಪರ ಸಂಘಟನೆಗೆ ಒಂದು ಅವಹೇಳನಕಾರಿ ಮಾತನ್ನು ಹೇಳಿದ್ದಾರೆ. ಯಾಕೂ ನನಗನ್ನಿಸ್ತಾ ಇಲ್ಲ, ಇಷ್ಟು ಕನ್ನಡಪರ ಸಂಘಟನೆಗಳ ಬಗ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಇಷ್ಟ್ಯಾಕೆ ಭಯ ಪಡ್ಕೊಂಡಿದ್ರೆ ಅರ್ಥವಾಗ್ತಾ ಇಲ್ಲ. ಮಾನ್ಯ ಶಾಸಕರು, ಕರ್ನಾಟಕ ರಕ್ಷಣಾ ವೇದಿಕೆ ಅದು ಕಳ್ಳರ ರಕ್ಷಣಾ ವೇದಿಕೆ ಅಂತ ಹೇಳಿ ಒಂದು ಶಬ್ದ ಮತ್ತೆ ಅವರು ಉಪಯೋಗಿಸಿದ್ದಾರೆ. ಅದಕ್ಕಾಗಿ ನಾನು ಇವತ್ತು ಅವರಿಗೆ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಇತಿಹಾಸ ಇನ್ನೂವರೆಗೆ ಅವರು ತಿಳಿದುಕೊಂಡಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮಂಥ ಭ್ರಷ್ಟ ರಾಜಕಾರಣಿ, ನಿಮ್ಮಂಥ ಕಳ್ಳರಿಗೆ ನಿಮ್ಮಂಥ ಈ ನಾಡಿನಲ್ಲಿ ಜಾತಿಯ ಬಸಿ ಕೋಮ ಗಲಭೆ ಎಬ್ಬಿಸುವಂಥದ್ದು ಮತ್ತು ಬೇರೆ ಬೇರೆ ಒಂದು ಯಾವುದೇ ಒಂದು ಪ್ರಚಾರಕ್ಕಾಗಿ ನಿಮ್ಮಂಥ ನಾಯಕರುಗಳು ಕನ್ನಡದ ವಿರೋಧಿಗಳಿಗೆ, ಕನ್ನಡಿಗರ ವಿರೋಧಿಗೆ, ನಾಡಿನ ವಿರೋಧಿಗಳು ಮತ್ತು MES ಏಜೆಂಟ್ರಂತೆ ತಾವೇನು ಹೊರ್ತಾ ಇದ್ದೀರಿ, ನಿಮ್ಮಂಥವರಿಗೆ ತಕ್ಕ ಪಾಠ ಕಲಿಸುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಮಾನ್ಯ ಶಾಸಕರಲ್ಲಿ ನನ್ನ ವಿನಂತಿ ಅದ. ಯಾಕಂದರೆ ತಾವು ಮತ್ತೊಬ್ಬರಿಗೆ, ಒಂದು ಹೋರಾಟಗಾರರಿಗೆ ಈ ರೀತಿ ಕಳ್ಳ ಮತ್ತು ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಇದ್ದಾರೆ. ತಾವು ತಮ್ಮ ಎದೆಯ ಮೇಲೆ ಕೈ ಇಟ್ಟು ವಿಚಾರ ಮಾಡಬೇಕು. ತಾವು ಎಷ್ಟು ಸಾಚಾ ಇದ್ದೀರಿ, ತಾವು ಎಷ್ಟು ಪ್ರಾಮಾಣಿಕರಿದ್ದೀರಿ. ರಾಜಕೀಯ ಜೀವನದಲ್ಲಿ ತಮ್ಮ ಇತಿಹಾಸ ಕೂಡ ನಾವು 30 ವರ್ಷದಿಂದ ರಾಜಕೀಯ ಮಾಡ್ಕೊತ ಬಂದಿದ್ದೇವೆ. ತಮ್ಮ ಇಡೀ ಇತಿಹಾಸ, ತಮ್ಮ ಹಿನ್ನೆಲೆ ನಾವು ಹೇಳಲಿಕ್ಕೆ ನಮಗೂ ಕೂಡ ಬರ್ತದೆ. ದಯಮಾಡಿ ಅಂಥ ಮುಂದೆ ನಮಗೆ ನಿಮ್ಮ ಇದು ಮುಷ್ಟಿ ಇದು ಬಂದು ನಾವು ಇಟ್ಕೊಂಡು ಕೂತಿದ್ದೇವೆ. ಆ ಮುಷ್ಟಿ ಬಿಚ್ಚುವಂಥ ಕೆಲಸ ಮಾಡಲಿಕ್ಕೆ ಕೊಡಬರತ್ತೇಳಿ ಅವರಲ್ಲಿ ಮತ್ತೊಮ್ಮೆ ನಾನು ವಿನಿಸ್ಕೊಳ್ತೇನೆ. ಮಾನ್ಯ ಶಾಸಕರು, ಇಂಥ ಒಂದು MESದ ಒಂದೇನು ಶಕ್ತಿ ತುಂಬುವಂಥದ್ದೊಂದೇನು ತಾವು ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು MES ನಾಡ ದ್ರೋಹಿಗಳಿಗೆ ತಾವು ಶಕ್ತಿ ತುಂಬ್ತಾ ಇದ್ದೀರಿ. ಇಂಥ ಒಂದು ಯೋಜನೆಗಳು ತಂದು, ಇಂಥ ಒಂದು ಸರ್ಕಾರದ ಒಂದು ಅನುದಾನವನ್ನು ಕೊಟ್ಟು, ಇದಕ್ಕೆ ನಮ್ಮ ವಿರೋಧವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ಬಂಧಕ್ಕೆ ಬೆಂಬಲ ನೀಡಿ ಅಂದು ವಿಜಯಪುರ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗೆ ಒಂದು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡೋದು ನಾವು ನಿರ್ಣಯಿಸಿದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ನಾವು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ಹೋರಾಟ ಮಾಡಲಿಕ್ಕೆ ಪೊಲೀಸರು ಕರೆಸಿ, ಪೊಲೀಸ್ ಅಧಿಕಾರಿಗಳು ಇಲ್ಲ ತಾವು ಸಿದ್ದೇಶ್ವರ ದೇವಸ್ಥಾನದಿಂದ ಮಾಡಬೇಡ್ರಿ, ಅಲ್ಲಿಂದ ಮಾಡಬೇಡ್ರಿ, ಇಲ್ಲಿಂದ ಮಾಡಬೇಡ್ರಿ, ಬರೀ ಅಂಬೇಡ್ಕರ್ ಸರ್ಕಲ್ದಿಂದ ತಾವು ಮಾಡಿರಿ, ಈ ರೀತಿ ಎಲ್ಲ ಹೇಳೋದ್ರಿಂದ ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾನು ನಿನ್ನೆ ಅವ್ರ ಜೊತೆ ನಾವು ಸಭೆ ಮಾಡಿದಾಗ ನಾವು ಹೇಳಿದೆವರಿಗೆ, ಇಲ್ಲ ಹಾಗಾದರೆ ನಾವು ಇಡೀ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಲಿ ಅಥವಾ ಇನ್ನಿತರ ಎಲ್ಲ ಹೋರಾಟಗಳು ಇನ್ನೂವರೆಗೆ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಮಾಡ್ಕೊತಾ ಬಂದಿದ್ದೇವೆ. ಆದರೆ ಇವತ್ತು ತಾವು ನಮಗೆ ಈ ರೀತಿ ಅದು ಮಾಡಬೇಡ್ರಿ, ಇಲ್ಲಿದ್ದು ಮಾಡಬೇಡ್ರಿ, ಅಲ್ಲಿದ್ದು ಮಾಡಿ, ಈ ರೀತಿ ನಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಮತ್ತು ಇಂಥ ಹೋರಾಟಗಾರರ ಒಂದು ಹೋರಾಟಗಳಿಗೆ ಒಂದು ಹತ್ತಿಕ್ಕುವ ಕೆಲಸ ಇವತ್ತು ಪೊಲೀಸ್ ಇಲಾಖೆಯಿಂದ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡನೆ ಮಾಡಬೇಕಾಗ್ತದೆ ಇವತ್ತಿನ ದಿವಸ. ಅದಕ್ಕೆ ನಾವು ಏನಾದರೂ ಎಲ್ಲ ಜನರಿಗೆ ಇದು ಗುರುತಿದ ವಿಷಯ ಅದ. ನಾವು ಈ ಬಂದ್ ಕರೆಗೆ ನಾವು ಬೆಂಬಲ ನೀಡಿದ್ದೇವೆ ಮತ್ತು ಆ ದಿವಸ ಎಲ್ಲ ವ್ಯಾಪಾರಸ್ಥರು ಕೂಡ ಬಂದಕ್ಕೆ ಸಹಕಾರ ನೀಡಲು ನಮಗೆ ಅವರು ಆಶ್ವಾಸನೆ ನೀಡಿದ್ದಾರೆ. ಎಲ್ಲರೂ ನಮಗೆ ನಂಬಿಕೆ ಇದೆ. ಆ ದಿವಸ ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು, ಅಂಗಡಿ ಮುಟ್ಟುಗಳು ಎಲ್ಲವನ್ನು ಬಂದ್ ಮಾಡಿ ಈ ಒಂದು ಹೋರಾಟಕ್ಕೆ ಅವರು ಬೆಂಬಲ ನೀಡ್ತಾ ಇದ್ದಾರೆ ಎಂದು ನನಗೂ ತಮ್ಮ ಮುಂದೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಧಾನ ಭಾಳಷ್ಟು ಜನರು ಮರಾಠಿಗರ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ಒಂದು ಕಂದಕ ಏರ್ಪಡಿಸೋದು ಕೆಲಸ ಶಾಸಕರು ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಮ್ಮ ಬಗ್ಗೆ ಏನು
ಬೇರೆ ತಪ್ಪು ತಿಳ್ಕೊಂಡಿದ್ದಾರೆ ಮರಾಠಿಗರು. ನಮ್ಮದು ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು ಕರ್ನಾಟಕ. ಈ ಕರ್ನಾಟಕದ ತಲೆಮಾರುಗಳಿಂದ ಏನು ವಾಸ ಮಾಡ್ತಾರಲ್ಲ ಅವರೆಲ್ಲರೂ ಕನ್ನಡಿಗರಿರಲಿ, ತಮಿಳಿಗರಿರಲಿ, ಉರ್ದು ಭಾಷಿಕರಿಗೆ, ಯಾರೇ ಎಲ್ಲ ಭಾಷಿಕರು ಕನ್ನಡದ ಏನು ತಲೆ ತಿರುವುದು ವಾಸಿಸ್ತಾರಲ್ಲ ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ನಾವು ಯಾರ ವಿರೋಧಿಗಳಲ್ಲ. ನಮ್ದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇಡೀ ಅಖಂಡ ಕರ್ನಾಟಕದ ಕನ್ನಡ ಭಾಷೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರೋದು ಕನ್ನಡ ಭಾಷೆ ಉಳಿಲಕ್ಕ ಮತ್ತು ಬೆಳೆಸ್ಲಕ್ಕ. ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಅನುದಾನ ನೀಡ್ತಾರೆ. ಇಡೀ ಎಲ್ಲ ಕನ್ನಡಿಗರು ಎಲ್ಲರೂ ಬಂದರು. ಎಲ್ಲ ಕನ್ನಡ ಜಾಸ್ತಿ ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಓದ್ತಾರೆ. ಉರ್ದು ಯಾರು ಓದಂಗಿಲ್ಲ, ಮರಾಠಿ ಜಾಸ್ತಿ ಯಾರು ಓದಂಗಿಲ್ಲ. ಕನ್ನಡ ಶಾಲೆಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಜನಾಂಗದವರು ಬಂದರು. ಅವರಿಗೆ 5 ಕೋಟಿ ನಮ್ಮ ಕನ್ನಡ ಪ್ರಾಧಿಕಾರ ಕೊಟ್ಟು 50 ಕೋಟಿ ಅದು ಏಕಾಏಕಿ. ಇಷ್ಟು ದಿನ ಏನೂ ಇಲ್ಲ, ಇಷ್ಟು ದಿನ ವಿಚಾರ ಇಲ್ಲ. ಅದು ಉಪಚುನಾವಣೆ ಬಂದ ಸಂದರ್ಭದಲ್ಲೇ 50 ಕೋಟಿ ರೂಪಾಯಿ ಪ್ರತಿ ವರ್ಷ ಮರಾಠ ನಿಗಮ ಕೊಟ್ಟಿದ್ದು ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡಿಗರಿಗೆ ಆಕ್ರೋಶ ಕಾರಣ ಆಗಿರೋದು ಅದು ಮೂಲ. ಆದರೆ ಈ ಸದ್ ನಡೆದಿರೋದು ಶಾಸಕರ ಕೃತ್ಯ ಹೆಂಗೆ ನಡೆದಪ್ಪ ಅಂದ್ರೆ ಮರಾಠಿಗರು ನಾವು ವಿರೋಧ ಅದೇವಿ ಅನ್ನೋಂಗೆ ಬಿಂಬಿಸ್ಲಕ್ಕೆ ಪ್ರಯತ್ನ ಪಡ್ಲಾಕ. ಅಲ್ಲದೆ ರಕ್ಷಣಾ ವೇದಿಕೆ ಏನು ಮಾಡ್ತದೆ, ಕಳ್ಳ ರಕ್ಷಣಾ ವೇದಿಕೆ ಅಂತಾರೆ. ಕಳ್ಳ ರಕ್ಷಣಾ ವೇದಿಕೆ ಅಲ್ಲ, ಆ್ಯಕ್ಚುಲಿ ತಮಗೆ ಗೊತ್ತಿರುವಂತೆ ಮಾಧ್ಯಮ ಮಿತ್ರರು ತಾವೆಲ್ಲ 20 ವರ್ಷಗಳಿಂದ ನೀವು ಪ್ರೋತ್ಸಾಹ ಕೊಟ್ಟಿರಿ, ಸರ್ಕಾರ ಕೊಟ್ಟಿರಿ, ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇದೇ ನಮ್ಮ ರಾಷ್ಟ್ರಪತಿಗಳು ಕೇಂದ್ರದ ರಾಷ್ಟ್ರಪತಿಗಳು ಇಲ್ಲಿ ಸೈನಿಕ್ ಸ್ಕೂಲ್ಗೆ ಬಂದಾಗ ನಮ್ಮ ಪ್ರಾಣದ ಹಂಗ ತೋರೋದು ಕೇಂದ್ರ ಸರ್ಕಾರದ ಒಂದು ಸೈನಿಕರ ಪಡೆ ಬಂದಿರಿಸೋಕೆ ನಾವು ಕನ್ನಡ ಭಾಷೆಗಾಗಿ ಒಳಗೊಕ್ಕು ದಾಳಿ ಮಾಡಿ ಬಂದು ಕೇಸ್ ಹಾಕೊಂಡಿದ್ವಿ. ಜೊತೆಗೆ ವಿಜಯಪುರ ನಗರದಾಗ ಮಧ್ಯ ಭಾಗದಾಗಿರುವಂಥ ಶತಮಾನ ಕಂಡ ಪ್ರಾಥಮಿಕ ಶಾಲೆ, ಅದು ಒಂದು 100 ವರ್ಷ ಶತಮಾನ ಕಂಡ ಪ್ರಾಥಮಿಕ ಶಾಲೆ. ಆ ಶಾಲೆ ಒಳಗೆ ಸಾಕಷ್ಟು ವಿಜಯಪುರ ನಗರದ ಪ್ರಖ್ಯಾತರಲ್ಲಿ ಶಾಲೆ ಕಲಿತು ಹೋಗ್ಯಾರ. ಅಂಥ ಶಾಲೆನ ಕೆಲವು ಅತಿಕ್ರಮಿಗಳು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಅಲ್ಲಿರುವಂಥ ಗುಂಡಾಪಡಿ ಅವರು ಆ್ಯಕ್ಚುಲಿ ಎಲ್ಲ ದಾಳಿ ಮಾಡುವಂಥ ಆ ಭೂಗಳರ ಜೊತೆ ನಾವು ಸಂಘರ್ಷಿಟ್ಟಿರೋದು ಆ ಶಾಲೆಗೆ ಸ್ಟೇ ತೊಗೊಂಡು ಆ ಪ್ರಾಥಮಿಕ ಶಾಲೆ ಉಳಿಸಿದ ಕೀರ್ತಿ ಕರ್ಬೇಕು ಸಲ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಇದು ಯಾವುದೇ ಜಾತಿ ಪರವಾಗಿ ಹೋರಾಟ ಅಲ್ಲ, ಯಾವುದೇ ಧರ್ಮದ ಪರವಾಗಿ ಹೋರಾಟ ಅಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡಿದಂಥ ವಿಶೇಷವಾಗಿ ನಮ್ಮ ಸಮರಸಿಂಹಟ್ ನಾರಾಯಣಗೌಡರ ಈ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬಂದ್ ಕರೆ ಭಾಳ ಎಲ್ಲಿ ಇದು ಇರ್ತದೆ ಅಲ್ಲಿ ಅಷ್ಟೇ ಬಂದ್ ಕರೆ ಕೊಡ್ತಾರೆ. ಆದರೆ ಇವತ್ತಿನ ದಿನ ನಮ್ಮದು ಬಂದ್ ಕರೆ ಅಲ್ಲ, ಬಂದ್ ಕರೆಗೆ ಬೆಂಬಲ ತಿಳ್ಕಿಸಿಂದ ನಮ್ಮ ನಾರಾಯಣಗೌಡರು ಹೇಳ್ಯಾರ. ನಾವು ಯಾವುದೇ ಸಾರ್ವಜನಿಕರಿಗಾಗಲಿ ವ್ಯಾಪಾರಸ್ಥರಾಗಲಿ ಅವ್ರಿಗೆ ತೊಂದರೆ ಮಾಡದಂತ ನಾವು ಹೋರಾಟವನ್ನು ಮಾಡ್ಕೊತ ಬಂದ ಇದ್ದೇವೆ. ಮತ್ತು ಈಗಾಗಲೇ ಈಗ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಅವರು ಧರ್ಮಗಳ ಜೊತೆಗೆ ಮತ್ತು ಜಾತಿಗಳ ಜೊತೆಗೆ ಹಿಂದುತ್ವ ಜಾತಿಗಳನ್ನು ಈ ವಿಷಯವನ್ನು ಇಟ್ಟುಕೊಂಡು ಈಗೇನು ಮರಾಠ ಪ್ರಾಧಿಕಾರ, ನಾವು ಯಾರೂ ಮರಾಠಿ ವಿರೋಧಿಗಳಲ್ಲ. ನಮ್ಮ ಸಂಘಟನೆಯಲ್ಲಿ ಮರಾಠರು ಹೋದಾರ, ಎಲ್ಲ ಧರ್ಮದವರು ಹೋದಾರ, ಎಲ್ಲ ಜಾತಿಯವರು ಹೋದಾರ. ಎಲ್ಲರೂ ಕೂಡ ಇದ್ದರೂ ಕೂಡ ಇಡೀ ರಾಜ್ಯದಲ್ಲಿ ಹೆಸರಾದಂಥ ಸಂಘಟನೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳ್ಬೋದು ಬಂಧುಗಳೇ. ಯಾಕಂದ್ರೆ ಈಗ ನಗರ ಶಾಸಕರು ಈಗ ಏನು ಅವರಿಗೆ ನಾವು ಸರ್ಕಾರ ಜೊತೆ ಏನು ಮರಾಠ ಪ್ರಾಧಿಕಾರ ಏನು 50 ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಿರಲ್ಲ, ಈ ಕೊರೋನಾದಿಂದ ಸುಮಾರು 4-5 ತಿಂಗಳಿಂದ ಪಾಪ ಬಡ ಜನರು ಇವತ್ತಿನ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಬೀದಿ ಅಲ್ಲಾಡೋಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅದರ ಬಗ್ಗೆ ಯಾವುದೇ ರೀತಿ ಈ ನಗರ ಶಾಸಕರು, ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರು ಯಾರೇ ಆಗಲಿ ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ಆದರೆ ಇದು ಪ್ರತ್ಯೇಕ ಪ್ರಾಧಿಕಾರಕ್ಕೆ 50 ಕೋಟಿ ಕೊಡುವ ಅವಶ್ಯಕತೆ ಇದ್ದಿದ್ದಲ್ಲ. ಇದೇ ಸಂದರ್ಭದಲ್ಲಿ ನಾವೇನು ಮರಾಠ ವಿರೋಧಿಗಳಲ್ಲ, ಕನ್ನಡಿಗರಿಗೆ ಮಾತ್ರ 5 ಕೋಟಿ ಕೊಡೋದು ಮತ್ತು ಮರಾಠ ಈ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ 50 ಕೋಟಿ ನೀವು ಕೊಟ್ಟಿರಲ್ಲ. ಅದರ ಈ ಕೊರೋನಾದಿಂದ ಬಳತಕ್ಕಂಥ ಒಂದು ತುತ್ತು ಹೊಟ್ಟಿಗೆ ಅನ್ನ ಇಲ್ಲ ಸಿಗದಂತೆ ಬೀದಿ ಅಡ್ಡಾಡ್ತಾರಲ್ಲ ಕನ್ನಡಿಗರು, ಅವ್ರ ಪರವಾಗಿ ನೀವು ಯಾವುದೇ ದನಿ ಎತ್ತಲಿಲ್ಲ ಶಾಸಕರೇ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ನೀವು ಜಾತಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇಂಥದ್ದು ಹೇಳಿಕೆಸಿಂದ ಯುವ ಜನರನ್ನು ತಪ್ಪು ದಾರಿಗೆ ಎಳೆಯದೆ ಇಲ್ಲಿ ಏನು ಸಮಸ್ಯೆ ಆಗ್ಯದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನು ಬಳಲುತ್ತಿದ್ದ. और खबरों के लिए देखते रहिए बी न्यूज़ नेशन।